ಅಶ್ವಿನಿ ಇವ್ರಿಗೆಲ್ಲ ಹೆಂಗಿತ್ತು ಅಂದರೆ ಅಯ್ಯೋ ಏನು ಈ ಹುಡುಗಿ ಬಂದು ಹಿಂಗೆ ಬೈತಿದೆಯಲ್ಲ ಅಂತ. ಆ್ಯಂಡ್ ಆ ಹುಡುಗಿ ಬೈತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಕ್ಚುಲಿ ವಾಟ್ ಎವರ್ ಶೀ ಸೇಯಿಂಗ್ ಇಸ್ ಮೇಕಿಂಗ್ ಸೆನ್ಸ್. ಪಾಪ ಕಷ್ಟಪಡ್ಕೊಂಡು ಏನೋ ಹೇಳ್ತಾ ಇದೆ ಹುಡುಗಿ, ಕರೆಕ್ಟಾಗಿ ಹೇಳ್ತಾ ಇರೋದು. ಬಟ್ ಹೆಂಗೆ ರೆಸ್ಪಾಂಡ್ ಮಾಡೋದು? ಆ ಹುಡುಗಿಗೆ ಬೈಯೋಕ್ಕಾಗಲ್ಲ. ವಯಸ್ಸಲ್ಲಿ ಚಿಕ್ಕವಳು ಬೇರೆ, ತುಂಬ ಚಿಕ್ಕ ಹುಡುಗಿ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೆಂಗೆ ಹೇಳೋದು ಅಂತ ತುಂಬ ಒದ್ದಾಡಿದ್ರು ಅಲ್ಲಿ. ಸುದೀಪ್ ಸರ್ ಮುಂದೆನೂ ಆ ಹುಡುಗಿ ಬೈತಾ ಇರಬೇಕಾದ್ರೆ ಅವ್ರ ರಿಯಾಕ್ಷನ್ ಎಲ್ಲ ಪ್ರೈಸ್ಲೆಸ್, ಬ್ಯೂಟಿಫುಲ್. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೆ. ಬೇಕು ಈ ನನ್ನ ಮಕ್ಕಳಿಗೆ ಅಂತ. ಸರ್, ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನನೇ ಒಂದು ನಾಮಿನೇಟ್ ಆಗುತ್ತೆ. ನೀವು ಎಂಟ್ರಿ ಆದ ತಕ್ಷಣ ರಕ್ಷಿತಾ ಅವರನ್ನು ಎಲ್ಲ ಮನೆಯಿಂದ ಸೇರಿ ಸಣ್ಣ ಹುಡುಗಿ, ಇನ್ನೂ ಆಪರ್ಚುನಿಟಿ ಸಿಗ್ಬೋದು. ಇನ್ನು ಕೆಲವರು ಹೇಳ್ತಾರೆ ಕನ್ನಡನೇ ಬರಲ್ಲ, ಕನ್ನಡನೇ ಬರದವ್ರನ್ನ ತಂದು ಹಾಕಿದ್ದಾರೆ, ಹೆಂಗೆ ಸರ್ವೈವಲ್ ಆಗ್ತಾಳೆ ಅಂತ ಹೇಳಿ ಕೆಲವೊಂದು ರೀಸನ್ಸ್ಗಳನ್ನು ಕೊಟ್ಟು ಮನೆಯಿಂದ ಹಾಕಿದರು. ಸಡನ್ನಾಗಿ ಸುದೀಪ್ ಸರ್ನ ವೀಕೆಂಡಲ್ಲಿ ಅವರು ಎಂಟ್ರಿ ಆಗ್ತಾರೆ. ಮನೆಯವರ ರಿಯಾಕ್ಷನ್ ನೀವು ನೋಡಿರ್ತೀರ, ಯಾವ ರೀತಿ ಇತ್ತು ಅಲ್ಲಿ ಅನ್ನೋದು? ಐ ಥಿಂಕ್ ಜೆನ್ಯೂನ್ಲಿ ಆ ಹುಡುಗಿನ ಅಕಸ್ಮಾತ್ ಅವತ್ತಿನ ದಿನ ಉಳಿಸ್ಕೊಂಡಿದ್ರೆ ಬೇರೆ ಥರದ ಒಳ್ಳೆ ಮಜವಾದ ಕಾಂಟೆಂಟ್ ಸಿಗ್ತಾ ಇತ್ತು ಅಂತ. ಈಗ ತುಳುನು ಕರ್ನಾಟಕದ ಭಾಷೆನೇ, ಅದು ನಮ್ಮ ಭಾಷೆನೇ. ಅದು ಕನ್ನಡ ಮಾತ್ರ ನಮ್ಮ ಭಾಷೆ. ಅದು ಎಲ್ಲೋ ಹಲವಾರು ಭಾಷೆಗಳಿದೆ. ಈಗ ಕೊಡಗು ಕಡೆ ಅವ್ರದ್ದೇ ಭಾಷೆ ಇದೆ, ತುಳುನಾಡು ಅವ್ರದ್ದೇ ಭಾಷೆ ಇದೆ. ಎಲ್ಲ ನಮ್ಮವ್ರದ್ದೇ, ಎಲ್ಲ ನಮ್ಮವರೇ ಅಲ್ವಾ? ಸೊ ಅವ್ರು ಬಂದು ಅವ್ರು ಕನ್ನಡ ಕಲಿಬೇಕಂದ್ರೆ ಅಷ್ಟೇನು ಕಷ್ಟ ಆಗಲ್ಲ. ಅವ್ರಿಗೆ ಪದಗಳು ಗೊತ್ತು, ಅವ್ರಿಗೆ ತಲೆಯಲ್ಲಿ ಅವ್ರು ಯಾವ ಸ್ಟೈಲ್ ಮಾತಾಡಬೇಕು ಅಂತ ಅರ್ಥ ಮಾಡಬೇಕು ಅಂತ ಗೊತ್ತಾಗಬೇಕು. ಅದು ಅವ್ರು ಹೇಳ್ಕೊಡೋದೇ ಒಂದು ಮಜವಾದ ಇದಿರುತ್ತೆ. ಆ್ಯಂಡ್ ಪಾಪ ಮೇ ಬಿ ಆ ಹುಡುಗಿ ಟ್ಯಾಲೆಂಟೆಡ್ ಆಗಿರ್ಬೋದು. ನಂಗೆ ಆ ಹುಡುಗಿ ಕೆಲಸದ ಬಗ್ಗೆ ಗೊತ್ತಿಲ್ಲ ಆಚೆ. ಸೊ ಮೇ ಬಿ ಶಿ ಈಸ್ ಟ್ಯಾಲೆಂಟೆಡ್. ಸಿಕ್ಕಾಪಟ್ಟೆ ಜೋರಿದ್ರು ಅವ್ರು ಮಾತಾಡೋ ಸ್ಟೈಲು ಇದೆಲ್ಲ ನೋಡಿದಾಗ. ಓಕೆ, ಮೇ ಬಿ ಉಳಿಸ್ಕೋಬಹುದಿತ್ತು. ತುಂಬ ಸ್ಟ್ರಾಂಗ್ ವಾಯ್ಸ್ ಇದೆ ಇವ್ರದ್ದು ಅನಿಸ್ತು ನನಗೆ. ಸೊ ಅವ್ರುಗಳು ಒಂಟಿಗಳು ಡಿಸೈಡ್ ಮಾಡಬೇಕಿತ್ತು, ಕಳಿಸ್ಬಿಟ್ಟು ಈಗ ವಾಪಸ್ ಬಂದಾದ್ಮೇಲೆ ಆ ಹುಡುಗಿ ಸ್ವಲ್ಪ ಜೋರು ಮಾಡ್ಕೊಂಡು ಪಟಾಕಿ ಥರ ಬಂತು. ಎಲ್ಲರ ಮೇಲೆ ಜೋರು ಮಾಡಬೇಕು ಅಂತ ನಾನು ಹೇಳಿದೆ. ಸರಿ ಜೋರು ಮಾಡು, ಬಟ್ ಒಂದು ವಾರದಲ್ಲಿ ತುಂಬ ಚೇಂಜ್ ಆಗಿಬಿಡಿದೆ. ಅದು ಯೋಚನೆ ಮಾಡ್ಕೊಂಡು ಅದ್ರ ಪ್ರಕಾರ ಜೋರು ಮಾಡು ಅಂತ. ಈಗಲೇ ಜೋರು ಮಾಡಿಬಿಡ, ಟೇಕ್ ಸಮ್ ಟೈಮ್ ಅಂತ. ಬಟ್ ಐ ಥಿಂಕ್ ಕೋಪ ಇತ್ತು ಆ ಹುಡುಗಿನಲ್ಲಿ, ಹೇಳಲೇಬೇಕು ಅಂತ. ಅದು ಹೇಳ್ತದೆ ಬಂದು ಫುಲ್ ಜೋರೆಲ್ಲ ಮಾಡಿ. ಅವ್ರ ರಿಯಾಕ್ಷನ್ ಅಂತೂ ಕ್ರೇಜಿ ಆಗಿತ್ತು. ಕೆಲವು ಅವ್ರಿಗೆ ಹೆಂಗಿತ್ತು ಅಂದರೆ ಅಶ್ವಿನಿ ಕಾಕ್ರೋಚ್ ಅಲ್ಲ, ಅಶ್ವಿನಿ ಇವ್ರಿಗೆಲ್ಲ ಹೆಂಗಿತ್ತು ಅಂದರೆ ಅಯ್ಯೋ ಏನು ಈ ಹುಡುಗಿ ಬಂದು ಹಿಂಗೆ ಬೈತಿದೆಯಲ್ಲ ಅಂತ. ಆ್ಯಂಡ್ ಆ ಹುಡುಗಿ ಬೈತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಕ್ಚುಲಿ ವಾಟ್ ಎವರ್ ಶೀ ಸೇಯಿಂಗ್ ಇಸ್ ಮೇಕಿಂಗ್ ಸೆನ್ಸ್. ಪಾಪ ಕಷ್ಟಪಡ್ಕೊಂಡು ಏನೋ ಹೇಳ್ತಾ ಇದೆ ಹುಡುಗಿ, ಕರೆಕ್ಟಾಗಿ ಹೇಳ್ತಾ ಇರೋದು. ಬಟ್ ಹೆಂಗೆ ರೆಸ್ಪಾಂಡ್ ಮಾಡೋದು? ಆ ಹುಡುಗಿಗೆ ಬೈಯೋಕ್ಕಾಗಲ್ಲ. ವಯಸ್ಸಲ್ಲಿ ಚಿಕ್ಕವಳು ಬೇರೆ, ತುಂಬ ಚಿಕ್ಕ ಹುಡುಗಿ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೆಂಗೆ ಹೇಳೋದು ಅಂತ ತುಂಬ ಒದ್ದಾಡಿದ್ರು ಅಲ್ಲಿ. ಸುದೀಪ್ ಸರ್ ಮುಂದೆನೂ ಆ ಹುಡುಗಿ ಬೈತಾ ಇರಬೇಕಾದ್ರೆ ಅವ್ರ ರಿಯಾಕ್ಷನ್ ಎಲ್ಲ ಪ್ರೈಸ್ಲೆಸ್, ಬ್ಯೂಟಿಫುಲ್. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೆ. ಬೇಕು ಈ ನನ್ನ ಮಕ್ಕಳಿಗಿದು ಅಂತ ಹೇಳ್ಬಿಟ್ಟು. ಸೊ ಬಟ್ ಐ ಆಮ್ ಗ್ಲಾಡ್ ಆ ಹುಡುಗಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಚಿಕ್ಕ ಹುಡುಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಯೋಚನೆ ಮಾಡಲಿ. ಯಾಕಂದರೆ ಆ ಹುಡುಗಿಗೂ ಒಂದು ಫ್ಯೂಚರ್ ಇದೆ ಆಚೆ ಬಂದು. ಸೊ ಇವ್ರುಗಳು ಒಬ್ಬೊಬ್ಬರು ಒಂದೊಂದು ನರಿಗಳ ಥರ ಎಲ್ಲ ಆಟ ಆಡ್ತಾರೆ. ಆ ನರಿಗಳ ಆಟ ಎಲ್ಲ ಕಲ್ತ್ಕೊಂಡು ಪಾಪ ಹುಡುಗಿ ಐಡೆಂಟಿಟಿಯನ್ನು ಹಾಳು ಮಾಡ್ಕೋಬಾರ್ದು ಅಂತ ಅಷ್ಟೇ. ಒಳ್ಳೆ ಹೆಸರು ಬರಲಿ, ಚೆನ್ನಾಗಿ ಮಾಡಲಿ. ಆಚೆ ಬಂದಾದ್ಮೇಲೆ ಕೆಲಸಗಳು ಇನ್ನೂ ಜಾಸ್ತಿ ಸಿಗಲಿ ಆ ಹುಡುಗಿಗೆ. ಬಟ್ ಒಳಗೆ ಈ ವಯಸ್ಸಲ್ಲಿ ದೊಡ್ಡವರು, ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವ್ರು ಯಾರ್ಯಾರಿದ್ದಾರೋ ಅವ್ರ ಆಟಗಳು ಸ್ವಲ್ಪ ಬೇರೆ ಥರ ಇದೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳಿದೆ, ಅವಳು ಬಂದಿದ್ದೆ ಫಸ್ಟ್ ಹೇಳಿದೆ ಗಮನಿಸು, ಅಬ್ಸರ್ವ್ ಎವ್ರಿಥಿಂಗ್, ಅಷ್ಟು ಬೇಗ ಇದು ಮಾಡಬೇಡ ಅಂತ ಹೇಳಿದೆ. ಆವಾಗ ಅರ್ಥ ಮಾಡ್ಕೊಂತು ಆ ಹುಡುಗಿ. ಗೊತ್ತಿಲ್ಲ ಈಗ ಯಾವ ಥರ ಇರುತ್ತೆ, ಏನಿರುತ್ತೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಅಶ್ವಿನಿ ಅವರು ಪದೇ ಪದೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಮತ್ತು ಕಾವ್ಯನ. ಜೊತೆಗೆ ಅದರಲ್ಲಿ ಉಪ್ಪು ಖಾರ ಸ್ವಲ್ಪ ಇರಲಿ ಅಂತ ಹೇಳಿ ಜಾನ್ವಿನು ಗುಂಪಿನಲ್ಲಿ ಗೋವಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ಕೇಳಿ ಬರ್ತಾ ಇರೋದು. ಹೌದಾ? ಐ ಮೀನ್, ನೀವು ಟಿ ವಿನಲ್ಲಿ ಏನೇನು ನೋಡ್ಬಿಟ್ಟು ಈ ಥರ ಅನಿಸಿಕೆಗಳು ಕೇಳಿಸ್ಕೊಂಡಿದ್ದೀರೋ ಅದು 100% ನಾನು ಅಲ್ಲಿ ಲೈವಲ್ಲಿ ಕೂತ್ಕೊಂಡು ನೋಡಿದೆ. ಅದು 100% ನಿಜಾನೇ. ಕೆಲವೊಂದು ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಾರೆ, ಯಾಕೆ ಹಿಂಗೆ ಇಲ್ಲದೇ ಇರೋ ಟಾರ್ಗೆಟ್ ಏನಕ್ಕೆ ಅಂತ. ಏನಂದರೆ ಓಡೋ ಕುದುರೆ ಮೇಲೆ ಕೂತ್ಕೊಂಡ್ರೆ ನಾವು ಹೋಗ್ತೀವಲ್ಲ ಫಾಸ್ಟಾಗಿ ಅದರ ಜೊತೆ, ಅದ್ರ ಥರ ಇಲ್ಲಿ ಒಂಥರ ಓಡೋ ಕುದುರೆ ಥರ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಫಾಸ್ಟಾಗಿ ಹೋಗ್ಬೋದು ಮುಂದೆ ಅಂತ. ಅದು ಸ್ಮಾರ್ಟ್ ಆಟ ಅಷ್ಟೇ ಅವ್ರದ್ದು. ಬಟ್ ಓವರ್ ಆ್ಯಕ್ಟಿಂಗ್ ಅನ್ನೋದು ಬೇಕಿರಲಿಲ್ಲ ಅನಿಸುತ್ತೆ ನನಗೆ. ಬಿಕಾಸ್ ಅವ್ರ ಬಗ್ಗೆ ತುಂಬ ಬೇರೆ ಬೇರೆ ವಿಚಾರಗಳೆಲ್ಲ ಕೇಳಿದ್ದೆ, ವಿಷಯಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಲ್ ದ್ಯಾಟ್. ಬಟ್ ಒಳಗೆ ಬಂದಿದ್ದೆ ಫಸ್ಟು ಆ್ಯಕ್ಟಿಂಗ್ ಕಡೆನೇ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಬೇರೆ ವಿಷಯಗಳಿಗೆ ಅವ್ರು ಸ್ಟ್ಯಾಂಡ್ ತೊಗೋಬಹುದು, ಬೇರೆ ವಿಚಾರಗಳು ಬರಬಹುದು ಅಂದ್ಕೊಂಡಿದ್ದೆ. ಬಟ್ ಫಸ್ಟು ಓವರ್ ಆ್ಯಕ್ಟಿಂಗ್ ಕಡೆನೇ ಹೋಯ್ತದು. ನೋಡಿದೆ ಗೊತ್ತಾಗ್ಬಿಡ್ತು, ಇದು ನಿಲ್ಲಲ್ಲ ಅಂತ ಗೊತ್ತಾಯಿತು. ಚೆನ್ನಾಗಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರು, ತುಂಬ ಓವರ್ ಆ್ಯಕ್ಟಿಂಗ್. ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮನುಷ್ಯರಿಗೆ ನೋಡಿದ್ರೆ ಅಫ್ಕೋರ್ಸ್ ನಮಗೆ ಇಮ್ಮಿಡಿಯೇಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಜನರಿಗೆ ಗೊತ್ತು, ವೀಕ್ಷಕರಿಗೆ ಗೊತ್ತು. ಸೊ ನೀವೇನೇನು ನೋಡಿದ್ರು ಅದು 100% ನಿಜಾನೇ ಅದು. ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಅವರು ಒಬ್ರಿಂದ ಒಬ್ರಿಗೆ ತಂದಿಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರ ಜೊತೆ ಮಾತಾಡಿ ಇನ್ನೊಬ್ಬರ ಜೊತೆ ಮಿಸ್ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ಕಡೆ ಕೇಳಿ ಬರ್ತಾ ಇರೋದು. ಹೌದಾ?
ಇರಬಹುದು. ನಾನು 2 ಕಡೆ ನೋಡಿದ್ದೀನಿ ಅದನ್ನ. ಬಟ್ ಎಲ್ಲ ಕಡೆ ಆಗ್ತಾ ಇದೆ, ಅದು ಟಿವಿನಲ್ಲೂ ಕಾಣಿಸ್ಕೊಂತಾ ಇದೆ ಅಂತ ಗೊತ್ತಿರಲಿಲ್ಲ ನಂಗೆ. ಈಗ ನೀವು ಹೇಳಿದಾಗ ಗೊತ್ತಾಗ್ತದೆ. ಬಟ್ ಇರಬಹುದು ಮೋಸ್ಟ್‌ಲಿ. ಬಿಕಾಸ್ ನನ್ನ ಜೊತೆ ಮಾತಾಡಿದಾಗ್ಲೂ ನಾವು ಅಂದ್ರೆ ಗಾಸಿಪ್ ಅನ್ನೋದು ನಾರ್ಮಲ್ ಆಗಿ ಮಾತಾಡ್ತೀವಿ. ಆ ಗಾಸಿಪ್ ಮಾಡೋ ಟೈಮಲ್ಲಿ ಅವರು ಮೇ ಬಿ ಏನಾದರೂ ಹೇಳ್ಕೊಂಡಿರ್ಬಹುದು, ಏನೋ ಒಂದು ಎಕ್ಸ್ಟ್ರಾ ಇದು ಮಾಡಿರ್ಬೋದು. ಇರುತ್ತೆ. 100% ಇರುತ್ತೆ. ಅದೊಂದು ಡ್ಯುಯಲ್ ಪರ್ಸನಾಲಿಟಿ ಅನ್ನೋದಿರುತ್ತೆ. ಅದು ಕಾಣಿಸ್ಕೊಂತಾ ಇದೆ ಟಿವಿನಲ್ಲಿ. ಐ ಥಿಂಕ್ ಸುದೀಪ್ ಸರು ಅದಕ್ಕೆ ಸ್ವಲ್ಪ ಕ್ಲಾಸ್ ಕೊಟ್ಟು ತಗೊಂಡ್ರಲ್ಲ. ಚೆನ್ನಾಗಿ ತಗೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ಹಿರಿತಲೆ ಅಂತ ಹೇಳಿದ್ರೆ ಮಲ್ಲಮ್ಮ ಅವರು ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಅವರ ಮುಗ್ಧತೆಗೆ ಮನೆಯಲ್ಲಿ ಸೋತ್ ಹೋಗಿದ್ದಾರೆ. ಇನ್ನೊಂದು ಅವ್ರು ಏನು ತಪ್ಪು ಮಾಡಿದ್ರು ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಆ ತಪ್ಪಲ್ಲಿ ಅಮಿತ್ ಏನಾದ್ರು ಇಡ್ತಾ ಇದ್ರೆ ಮೊದಲಿನ ದಿನನೇ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ರು. ಹೌದಾ? 100% ನಿಜ. ಯಾಕಂದ್ರೆ ಅದು ಸ್ವಲ್ಪ ಸಿಂಪತಿ ಗೇಮ್ ಅನ್ನೋದು, ಆಟ ಅನ್ನೋದು ಕಾಣಿಸ್ಕೊಳ್ಳುತ್ತಲ್ವಾ? ಅಯ್ಯೋ ಪಾಪ ಅಂತ ಎಮೋಷನಲ್ ಆಗಿ ಇದೆಲ್ಲ ಮಾಡಿದ್ರೆ ನಮ್ಮ ಜನ ನೋಡ್ಬಿಟ್ಟು ಅಯ್ಯೋ ಸಚ್ ಅ ಸ್ವೀಟ್ ಗೈಸ್, ಸಚ್ ಅ ಸ್ವೀಟ್ ಗರ್ಲ್ ಇವ್ರಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ಒಂದು ಇದು ಮಾಡ್ಕೊಂಡ್ಬಿಡ್ತಾರೆ. ಸಿಂಪತಿ ಕೊಡೋದು ಒಂದು ಟಾರ್ಗೆಟೇ ಅಲ್ಲಿ. ಸುಮ್ಮನೆ ಎಲ್ರಿಗೂ ಸಿಂಪತಿ ಕೊಡಲ್ಲ. ಎಲ್ಲಿ ಸಿಂಪತಿ ಕೊಟ್ಟರೆ ನಮಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಈಗ ಸುಮ್ಮನೆ ಅದೆಲ್ಲ ನಂಗೆ ಯಾರೋ ಒಬ್ರು ಐ ರಿಮೆಂಬರ್ ಸ್ಪಂದನಾನು ಅಥವಾ ಮಂಜು ಮ್ಯಾಮ್ ನೋಡ್ಬಿಟ್ಟು ಅಯ್ಯೋ ಪಾಪ ನೀನು ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಕರಿಬಸಪ್ಪ ಅವ್ರ ಜೊತೆ, ಕಷ್ಟ ಕಣೋ ನಿಂದು ಅಂತ ಸಿಂಪತಿ ಇದೆಲ್ಲ ಕೊಟ್ಟಾಗ ನನಗೆ ಒಂಥರ ವೀಕ್ ಫೀಲ್ ಆಯಿತು. ಛೇ ನಾನು ಯಾಕೆ ಇದು ಕಷ್ಟಪಡ್ಬೇಕು, ನಾನು ಮಾತಾಡ್ತೀನಿ ಇವ್ರ ಜೊತೆ ಅಂತ. ಬಟ್ ಅದು ಆ ವ್ಯಕ್ತಿ ಬಂಡೆ ಥರ, ಅದು ರೆಸ್ಪಾಂಡೇ ಮಾಡಲ್ಲ ಅದು. ಸೊ ಈ ರೀತಿ ಇತ್ತು. ಪಾಪ ಅವ್ರಿಗೆ ಏನಾಗ್ತಾ ಇರುತ್ತೋ ಹೆಂಗಿರುತ್ತೋ ಗೊತ್ತಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ಹೆಂಗೆ ರೆಸ್ಪಾಂಡ್, ನಾಮಿನೇಷನ್ ಅಂದರೆ ಏನು ಗೊತ್ತಾಗಲ್ಲ, ಯಾರ ಹೆಸರು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಅವರು ಟಾಸ್ಕಲ್ಲಿ ಚೂಟಿ ಎಲ್ರಿಗಿಂತ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರು. ಕರ್ನಾಟಕಕ್ಕೆ ತುಂಬ ದೊಡ್ಡ ಇನ್ಸ್ಪಿರೇಷನ್. ಬಟ್ ಅವರು ಈ ಆಟ ಅಂತ ಬಂದಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಜೆನ್ಯೂನಾಗಿ ಕಷ್ಟ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ಎಲ್ಲ ಸ್ಟೈಲಲ್ಲಿ ನೀವು ಹೇಳಿದ್ರಿ ಅವ್ರ ಜೊತೆ ಇದು, ಇವ್ರ ಜೊತೆ ಅದು, ಅದೆಲ್ಲ ಹೆಲ್ಪ್ ಆಗುತ್ತೆ. ಓವರ್ ಆ್ಯಕ್ಟಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಇದೆಲ್ಲ ತುಂಬ ಆಗುತ್ತೆ. ಸೊ ಅಂಥವ್ರು ಇರ್ತಾರೆ ಶೋನಲ್ಲಿ. ಬಟ್ ತುಂಬ ದಿನ ಉಳ್ಕೊಳ್ಳಲ್ಲ ಅಂತ. ನಿಮಗೆ ನಮಗೆ ಎಲ್ರಿಗೂ ಗೊತ್ತು. ಅದೊಂಥರ ಬೇಸಿಕ್ ನಿಯಮ ಅದು. ಶೋ ನಿಯಮ ಬಗ್ಗೆ ಗೊತ್ತಿಲ್ಲ. ನಿಯಮ ಅಂದರೆ ಅದರಲ್ಲಿ ಜಗಳ ಆಡೋದು ಒಂದಾಗಿರುತ್ತಲ್ಲ, ಆ ಥರದ ನಿಯಮದಲ್ಲಿ ಅವರು ಕ್ವಾಲಿಫೈ ಆಗಲ್ಲ ಅಂತ ಹೇಳ್ತಾ ಇರೋದು. ಮಲ್ಲಮ್ಮ ಅಂತ ಬಂದಾಗ ಇನ್ನೊಂದು ನಾನು ಆವಾಗಲೇ ಹೇಳಿದಾಗೆ ಮುಗ್ಧತೆ. ನಿಜವಾಗ್ಲೂ ಅವ್ರ ಹತ್ರ ಆ ಮುಗ್ಧತೆ ಇದೆಯಾ? ಬಿಗ್ ಬಾಸ್ ಅಂತ ಬಂದಾಗ ನಮ್ಮನ್ನು ನಾವು ತೋರಿಸ್ಕೊಳ್ಳಿಕ್ಕೋಸ್ಕರ ಯಾವ ರೀತಿ ಡ್ರಾಮಾ ಕೂಡ ಆಡ್ತಾರೆ. ಎಷ್ಟು ಕೆಳಗಿನ ಮಟ್ಟಕ್ಕೆ ಇಳ್ದವ್ರದ್ದು ಕೂಡ ನಾವು ಸೀಸನ್ 12ಗಿಂತ ಮುಂಚೆನೂ ಕೂಡ ನೋಡಿರೋದಿದೆ. ಮುಗ್ಧತೆ ಅಂತ ಬಂದ್ರೆ ಹೌದು, ಮಲ್ಲಮ್ಮ ತುಂಬ ಮುಗ್ಧತೆ. ಅವ್ರಿಗೇನು ಅರ್ಥ ಆಗಲ್ಲ. ಅದ್ರ ಜೊತೆಗೆ ಮಾಳು ಕೂಡ ಅಷ್ಟೇ. ಮಾಳು ಇನ್ನೂ ಓಪನ್ ಅಪ್ ಆಗಿಲ್ಲ. ಸೊ ಆದ್ರೂ ಕೂಡ ಇವ್ರು ಮುಗ್ಧ ಜೀವಿಗಳು. ಹೌದಾ? ಮಲ್ಲಮ್ಮ ಅವ್ರು 100% ಮುಗ್ಧ ಜೀವಿ. ಅದು ನಾವು ಬಂದಿದ್ದ ದಿನ ಅದು ಬಿಟ್ಟರೆ ಅವ್ರು ಮಾತಾಡೋ ಇದರಲ್ಲೇ ಗೊತ್ತಾಗ್ಬಿಡ್ತು. ತುಂಬ ಸ್ವೀಟ್ ಅವರು. ಅವ್ರಿಗೆ ಜೆನ್ಯೂನ್ಲಿ ಏನೂ ಗೊತ್ತಿಲ್ಲ. ತುಂಬ ಇನ್ನೋಸೆಂಟು ಆ್ಯಕ್ಚುಲಿ ಪಾಪ. ಈ ಶೋ, ಈ ಆಟದ ಬಗ್ಗೆ ತುಂಬ ವಿಷಯಗಳು ಗೊತ್ತೇ ಇಲ್ಲ ಪಾಪ ಅವ್ರಿಗೆ. ಅಂದರೆ ನೋಡಿರಲ್ಲ ಬಿಗ್ ಬಾಸ್ ಇದೆಲ್ಲ ಅಷ್ಟು ನೋಡಿರಲ್ಲ. ಜೆನ್ಯೂನ್ಲಿ ಅವರು ತುಂಬ ಇನ್ನೋಸೆಂಟು. ಅಂದರೆ ಅವ್ರ ಅಕ್ಕಪಕ್ಕದಲ್ಲೇ ಓಡಾಡ್ತಾ ಇದ್ದೆ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಪಾಪ ನಾನು ನಾಮಿನೇಟ್ ಆದಾಗಲೂ ಅಷ್ಟೇ, ಎಲಿಮಿನೇಟ್ ಆದಾಗ ಯು ಬೋತ್ ಆರ್ ಎಲಿಮಿನೇಟೆಡ್ ಅಂತ ಸುದೀಪ್ ಸರ್ ಹೇಳಿದ್ರು. ಓಕೆ ಅದು ಸರಿ ಅಂದ್ಬಿಟ್ಟು ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮಂಗೆ ಅಮ್ಮ ಬರ್ತೀನಮ್ಮ ಅಂತ, ಏನಪ್ಪಿ ಹೋಗ್ತಾ ಇದೆಯಾ ಅಂತ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಇವ್ರು ಎಲಿಮಿನೇಟೆಡ್ ಅದನ್ನು ಆಚೆ ಕಳಿಸ್ತಾ ಇದ್ದೀನಿ ಅಂತ. ಸೊ ವೆರಿ ವೆರಿ ಜೆನ್ಯೂನ್ಲಿ ಇನ್ನೋಸೆಂಟ್ ವ್ಯಕ್ತಿ ಅವರು. ನೀವು ನೋಡ್ತಾ ಇರೋದು 100% ನಿಜ. ಅವರು ತುಂಬ ಮುಗ್ಧೆ. ಮಾಳು ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ಮುಗ್ಧತೆ ಅಂತ ಹೇಳೋಕ್ಕಾಗಲ್ಲ. ಅವರು ಅವ್ರ ಆಟವನ್ನು ಶುರು ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಷ್ಟೇ. ಈಗ ಇನ್ನೂ ಓಪನ್ ಅಪ್ ಆಗ್ತಾ ಇದ್ದಾರೆ. ಇನ್ನೂ ಬರುತ್ತೆ, ಅವ್ರ ಆಟನೂ ಬರುತ್ತೆ. ಮುಗ್ಧ ಅನ್ನೋದು ಮಾಳುಗೆ ಇದಾಗಲ್ಲ. ಬಿಕಾಸ್ ಅವ್ರು ನೋಡಿದ್ದಾರೆ, ಜಗತ್ತು ನೋಡಿದ್ದಾರೆ. ಅವ್ರಿಗೆ ಗೊತ್ತು ಯಾವ ಥರ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಒಂದು ವಾರ ಮನೇನೂ ನೋಡಿದ್ದಾರೆ. ಸೊ ಅವ್ರಿಗೆ ಗೊತ್ತು. ಸೊ ಐ ಥಿಂಕ್ ಹಿ ವಿಲ್ ಆಲ್ಸೋ ಓಪನ್ ಅಪ್ ಸ್ಲೋಲಿ. ಆ ಬಾಲ ಎಲ್ಲ ಬರುತ್ತೆ ಆಚೆ. ಪಾಪ ಮಲ್ಲಮ್ಮ ತುಂಬ ಸ್ವೀಟು, ತುಂಬ ಇನ್ನೋಸೆಂಟ್. ಧ್ರುವಂತ್ ಅವರು ಮಲ್ಲಮ್ಮನ ಜೊತೆನೆ ಇಟ್ಕೊಂಡು ಅವ್ರಿಗೆ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಯಾವುದೇ ರೀತಿ ಟಾಸ್ಕ್ ಅಲ್ಲೂ ತೋರಿಸ್ತಾ ಇಲ್ಲ. ಜಸ್ಟ್ ವಾಯ್ಸ್ ಒಂದು ರೈಸ್ ಮಾಡ್ತಾರೆ ಅಲ್ಲಲ್ಲಿ ಅವ್ರದ್ದು ಪ್ರೆಸೆನ್ಸ್ ಬೇಕು ಅಂತ ಇದ್ರೆ. ಜೊತೆಗೆ ಮಲ್ಲಮ್ಮನ ಜೊತೆ ಅವ್ರ ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿ ತೋರ್ಪಡಿಕೆಗೋಸ್ಕರ ಮಲ್ಲಮ್ಮನ ಜೊತೆ ಇದ್ದಾರೆ ಧ್ರುವಂತ್ ಅವರು. ಹೌದಾ? ಇದೊಂಥರ ಕಾಣಿಸ್ಕೊಳ್ಳೋ ಆಟ ಯಾವ ಥರ ಅಂದರೆ, ಈಗ ಧ್ರುವಂತ್ ಅವ್ರಿಗೆ ಜೆನ್ಯೂನಾಗಿ ಸಿಂಪತಿ ಇರ್ಬೋದು, ಐ ಡೋಂಟ್ ನೋ. ಬಟ್ ಕಾಣಿಸ್ಕೊಳ್ಳೋ ಆಟ ಯಾವ ಥರ ಅಂದರೆ, ಈಗ ಅಶ್ವಿನಿ ಅವ್ರು ಗಿಲ್ಲಿ ನೋಡಿದ್ರು, ಗಿಲ್ಲಿ ಜೊತೆ ಓಡಾಡ್ತಾ ಇರೋದು ಅದು ಕಾಣಿಸ್ತು. ಧ್ರುವಂತ್ ಅವ್ರು ಮಲ್ಲಮ್ಮ ಅವ್ರ ಜೊತೆ ಓಡಾಡ್ತಾ ಇರೋದು ಅದೇ ಕಾಣಿಸುತ್ತೆ ಅಂತ ಹೇಳ್ತಾ ಇರೋದು. ಸೊ ಯಾರ ಜೊತೆ ಎಲ್ಲಿದ್ರೆ ಅಲ್ಲಿ ಏನು ಕಾಣಿಸುತ್ತೆ ಅಂತಲೂ ಇರ್ಬೋದು ಆ ಒಂದು ಆಟದಲ್ಲಿ. ಇವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಇವ್ರ ಜೊತೆ ಇದ್ದರೆ ಮೇ ಬಿ ಈ ರೀತಿ ಸಿಂಪತಿ ಮಾಡಿದ್ರೆ ಐ ಕ್ಯಾನ್ ಬಿ ಅರೌಂಡ್ ಅಂತ ಕೂಡ ಕಾಣಿಸ್ಕೋಬಹುದು. ಬಟ್ ಮೋಸ್ಟ್ಲಿ ಅವ್ರನ್ನ ಕೇಳಿದಾಗಲೂ ಅವ್ರು ಇಲ್ಲ ನಾನು ಜೆನ್ಯೂನ್ ಆಗಿ ಅವ್ರ ಜೊತೆ ಇರ್ತೀನಿ, ಜೆನ್ಯೂನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಬಟ್ ಐ ಡೋಂಟ್ ಗೆಟ್ ಇಟ್. ಅರ್ಥ ಆಗುತ್ತೆ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಬಟ್ ಮಲ್ಲಮ್ಮ ಯಾರು ಏನು ಅಂತ ಗೊತ್ತೇ ಇಲ್ಲ. ಎ ಟು ಝೆಡ್ ಏನು ಗೊತ್ತಿಲ್ಲ ಸರಿಗೆ. ಅವ್ರ ಬ್ಯಾಕ್ಗ್ರೌಂಡು ಇದೆಲ್ಲ ಗೊತ್ತು. ಬಟ್ ಅವ್ರು ಯಾವ ಥರದ ವ್ಯಕ್ತಿ ಅಂತಲೂ ಅರ್ಥ ಮಾಡ್ಕೊಂಡಿಲ್ಲ.
ಸೊ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಓವರ್ ಆಯಿತು ಅಂತ ಜೆನ್ಯೂನ್ ಆಗಿ ನನಗೂ ಅನಿಸ್ತು. ನಮ್ಗೆಲ್ರಿಗೂ ಅನಿಸ್ತು ಸುದೀಪ್ ಸರು ಬಂದು ಕೊಟ್ಟರು ಸರಿಗೆ, ಸರಿ ಬಿತ್ತು. ಇಲ್ಲಿ ಎಷ್ಟೋ ಜನ ಇದ್ದಾರೆ ಕಾಣಿಸ್ಕೊಂಡು ಇಲ್ಲದೆ ಇರೋರು, ಅವರೆಲ್ಲ ಆರಾಮಾಗಿದ್ದಾರೆ, ನಾವು ಮಾತ್ರ ಬಂದ್ಬಿಟ್ವಲ್ಲ ಇಷ್ಟು ಬೇಗ ಅಂತ. ಅಂದರೆ ನಾವಿಬ್ಬರು ಪಟಾಕಿಗಳೇ, ನಾವಿಬ್ಬರು ಕೊಡುವಂತಹ ವ್ಯಕ್ತಿಗಳೇ, ನಮ್ಮನ್ನ ಇಷ್ಟು ಬೇಗ ಕಳಿಸ್ಬಿಟ್ರಲ್ಲ ಅಂತ. ಇಟ್ಕೊಳ್ಳಿ ಬೋರಿಂಗ್ ವ್ಯಕ್ತಿಗಳನ್ನ, ನಿಮಗೆ ಗೊತ್ತಾಗುತ್ತೆ ಅಂತ ಅಷ್ಟೇ. ನಿಮ್ಗೊಬ್ರಿಗಾದ್ರೂ ಮಾತಾಡ್ಬೋದಿತ್ತಲ್ಲ. ಇವನ್ ಗಿಲ್ಲಿ ಮತ್ತೆ ಕಾವ್ಯನ್ ನಾವು ಅಬ್ಸರ್ವ್ ಮಾಡಿದ್ರೆ ಕಾವ್ಯ ಎಷ್ಟು ಬೇಕು ಅಷ್ಟೇ ಇಡ್ತಾರೆ, ಗಿಲ್ಲಿ ಜೊತೆ ಸಪೋರ್ಟ್ ಮಾಡ್ತಾರೆ ಹೌದು, ಗಿಲ್ಲಿನೇ ಅದರಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣೋದು, ಕಾವ್ಯ ಅಲ್ಲಿ ಡಮ್ಮಿನೇ ಕಾಣೋದು. ಯಾಕೆ ಅಮಿತ್ ಅವ್ರು ಎಲ್ಲೂ ಮಾತಾಡ್ಲಿಲ್ಲ, ನೀವು ಅವ್ರ ಜೊತೆನೆ ಮೂಲೆ ಗುಂಪು ಯಾಕಾದ್ರಿ? ನಿಮ್ಗೂ ಎಳ್ಕೊಂಡು ಬರ್ಬೋದಿತ್ತಲ್ಲ ಅವ್ರನ್ನ ಅನ್ನುವಂಥದ್ದು ಕೆಲವೊಂದು ಕಮೆಂಟ್ಸ್ಗಳಾಗಿರ್ಬೋದು, ಕೆಲವೊಬ್ರು ಹೇಳೋದು. ಯಾಕೆ ಸರ್ ನೀವು ಓಪನ್ ಅಪ್ ಆಗಿಲ್ಲ ಅಲ್ಲಿ, ನಿಮ್ಗೂ ಟೈಮ್ ಬೇಕಾಗಿತ್ತಾ ಅನ್ನುವಂಥದ್ದು. ಐ ಥಿಂಕ್ ಓಪನ್ ಅಪ್ ಅಂತ ಬಂದಾಗ ಅಫ್ಕೋರ್ಸ್ ಎಲ್ಲರ ಜೊತೆ ಮಾತಾಡಿಸ್ದೆ. ಓಪನ್ ಅಪ್ ಆಗಬೇಕು ಅಂದರೆ ನಾನು ಮಾತಾಡಬೇಕು ಅಂದರೆ ಇನ್ನೊಬ್ರು ಕೇಳಿಸ್ಕೋಬೇಕು. ಸೊ ಕೇಳಿಸ್ಕೊಳ್ಳೋರಿದ್ರೆ ಹೇಳೋರು ಇರ್ತಾರೆ ಅಂತ ಹೇಳ್ತಾ ಇರೋದು. ಅಲ್ಲಿ ಹೇಳೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಎಷ್ಟೋ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು, ಓಪನ್ ಅಪ್ ಆಗಬೇಕು ಅಂತ ಆಸೆ ಇರುತ್ತೆ. ಕೆಲವು ಜನರ ಜೊತೆ ಹೇಳ್ಕೊಂಡಿದ್ದೀನಿ, ಸ್ಪಂದನ ಜೊತೆ ಹೇಳ್ಕೊಂಡಿದ್ದೀನಿ, ಮಂಜು ಮ್ಯಾಮ್ ಜೊತೆ ಹೇಳ್ಕೊಂಡಿದ್ದೀನಿ, ರಾಶಿ ಇವ್ರ ಜೊತೆ ಎಲ್ಲರ ಜೊತೆ ಮಾತಾಡಿದ್ದೀನಿ. ಚಂದ್ರಪ್ರಭಾ ಜೊತೆ ಒಂದ್ಸಲ ಕೂತ್ಕೊಂಡು ಓಪನ್ ಅಪ್ ಆಗಿ ಫ್ಯಾಮ್ಲಿ ಅದು ಇದು ಇಶ್ಯೂ ಇದೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಸೊ ಕೆಲವು ಜಾಗಗಳಲ್ಲಿ ಅಫ್ಕೋರ್ಸ್ ಐ ಹ್ಯಾವ್ ಹ್ಯಾಡ್ ಅ ಕಾನ್ವರ್ಸೇಷನ್. ಬಟ್ ಮೋಸ್ಟ್ಲಿ ಹೈಲೈಟ್ ಅಂತ ಬಂದಾಗ ಬಸಪ್ಪ ಅವ್ರು ಜೋರಾಗಿ ಕೂಗಿದಾಗ ಅಥವಾ ಇದು ಮೋಟಿವೇಶನ್ ಅಂತ ಹೊಡೆದಾಗ ಅದು ತುಂಬ ಜೋರಾಗಿ ಕೇಳಿಸುತ್ತೆ ಆ್ಯಂಡ್ ತುಂಬ ಜೋರಾಗಿ ಹೈಲೈಟ್ ಆಗುತ್ತೆ ಅಂತ. ಅದೊಂದು ವಿಚಿತ್ರ ಅನಿಸ್ಬಿಡ್ತು ನನಗೆ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಜನ ಯಾವಾಗಲೂ ನೀವು ಮಾತಾಡಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ, ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಇನ್ನು ಏನು ಗುರು ನೀನು ಬಂದು ನಿನ್ನ ತೊಡೆ ಮೇಲೆ ಕೂತ್ಕೊಂಡು ನಾನು ಮಾತಾಡಿಸ್ಲಾ ನೆಕ್ಸ್ಟ್ ಟೈಮಿಂದ ಅಂತ ಆ ರೇಂಜಿಗೆ ನಂಗೆ ಇದಾಗ್ಬಿಡ್ತು ಕೆಲವು ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ. ಬಿಕಾಸ್ ಸತೀಶು ಅಷ್ಟೇ, ಅವರು ಇನ್ನೂ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ತಿದ್ರು. ಐ ವಾಸ್ ಲೈಕ್, ಏನು ಗುರು ನೀನು ಹೆಂಗೆ ಹೇಳ್ತೀಯ ಗುರು? ಆ ಅಪ್ಪನ ಜೊತೆ ಫಸ್ಟ್ ಫ್ರಮ್ ಡೇ ಒನ್ ನಾವೆಲ್ಲ ಓಡಾಡ್ತಾ ಮಾತಾಡ್ತಾ ಇದ್ವಿ. ಆ್ಯಂಡ್ ಆ ವ್ಯಕ್ತಿ ನಂಗೆ ಆಚೆನೂ ಗೊತ್ತು, ಅಲ್ಲೂ ಗೊತ್ತು. ಎಷ್ಟು ಅವರು ಮನೆಯವ್ರ ಜೊತೆ ಓಪನ್ ಅಪ್ ಆಗ್ತಿಲ್ಲ ಅನ್ನೋದು ಬೇರೆ ವಿಷಯ. ಬಟ್ ಅವ್ರ ಜೊತೆ ಓಪನ್ ಅಪ್ ಆಗ್ತಾ ಇಲ್ಲ ಅಂತ ಹೇಳೋದು ಅದೆಲ್ಲ ಒಂದು ಕಡೆ ಬೇಜಾರಾಯ್ತು ನನಗೆ. ವಾಟ್ ಡಸ್ ಈ ಮೀನ್ ಓಪನ್ ಅಪ್ ಆಗ್ತಾ ಇಲ್ಲ? ಎಷ್ಟು ಮಾತಾಡ್ತಾ ಇದ್ದೀವಿ, ಎಷ್ಟು ದಿನಗಳು ಒಟ್ಟು ಕೂತ್ಕೊಂಡು ಮಾತಾಡಿದ್ವಿ, ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದು ಇನ್ನೊಂದು ಬೇಜಾರು. ನಾನು ಮೋಸ್ಟ್ಲಿ ಕರಿಬಸಣ್ಣ ಥರ ನಾನು ನಾನು ಸಾಧನೆ ಮಾಡಿದೆ, ನಾನು 1999ರಲ್ಲಿ ಇದು ಮಾಡಿದೆ ಅದು ಮಾಡಿದೆ ಅಂತೆಲ್ಲ ಹೇಳ್ಬಿಟ್ಟು ಡೈಲಾಗ್ ಹೊಡೆದ್ರೆ ಮೇ ಬಿ ವರ್ಕೌಟ್ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಬಟ್ ಅದೊಂದು ನನಗೆ ರಿವರ್ಸ್ ಹೊಡಿತು. ಸೊ ಎಲ್ಲೊಂದು ಕಡೆ ಅದು ಬೇಜಾರಾಯಿತು ಅಂತ. ಎಲ್ಲರೂ ನಾನು ನಂದೇ ಅಂತ ಬರ್ತಾ ಇದ್ರೆ ನನ್ನಂಥವ್ರು ಆಯ್ತು ಗುರು ನಿಂದೆ ದೊಡ್ಡದು ಅಂತ ಸುಮ್ಮನೆ ಸೈಲೆಂಟ್ ಆಗಿರ್ತೀವಿ. ಅದೇ ಬೇಜಾರಾಗುತ್ತೆ. ಬಿಗ್ ಬಾಸ್ ಮನೆಗೆ ಡಾಗ್ ಸತೀಶ್ ಅವರು ಬಂದಿದ್ದಾರೆ ಅಂತ ಬಂದಾಗ ಅವ್ರದ್ದು ಬಟ್ಟೆ ಆಗಿರ್ಬೋದು, ಅವ್ರದ್ದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಇದ್ರದ್ದೇ ಚರ್ಚೆ ಆಗ್ತಾ ಇತ್ತು. ನೀವು ಅವ್ರ ಜೊತೆ ಕಾಲ ಕಳೆದಿದ್ದರಿಂದ ಈ ಕ್ವಶನ್ ನಿಮಗೆ, ಹುಡುಗಿರಿಗಿಂತ ಜಾಸ್ತಿ ಅವ್ರು ಮೇಕಪ್ ಮಾಡ್ತಾ ಇದ್ರಾ? ಹೌದು, ಆ್ಯಕ್ಚುಲಿ ಟೆಕ್ನಿಕಲಿ ಕಂಪೇರ್ ಮಾಡಿದ್ರೆ ಹುಡುಗಿರ್ಕಿಂತ ಜಾಸ್ತಿ ಮೇಕಪ್ ಅವರೇ ಮಾಡ್ತಾ ಇದ್ದಿದ್ದು. ಅಂದರೆ ಅಷ್ಟು ಪ್ರಾಡಕ್ಟ್ಸ್ ಅವ್ರ ಹತ್ರ ಇತ್ತು. ಅದು ದಿನಕ್ಕೆ ಒಂದು 3-4 ಕ್ರೀಮು, ಅದಾದಮೇಲೆ ಪೌಡ್ರು, ಅದಕ್ಕಿಂತ ಮುಂಚೆ ಫೇಸ್ ವಾಶು, ಹೇರ್ ವಾಶು ಅದೆಲ್ಲ ಮಾಡಬೇಕಿತ್ತು. ಸೊ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳಿತ್ತು. ನಾವು ಆ್ಯಕ್ಚುಲಿ ಸತೀಶ್ ಮೆಡಿಕಲ್ ಸ್ಟೋರ್ಸ್ ಅಂತ ಹೆಸರಿಟ್ಟಿದ್ವಿ ಅಲ್ಲಿ ಬಾತ್ರೂಮಲ್ಲಿ ಆ ಕಡೆ. ಅಷ್ಟೊಂದು ಪ್ರಾಡಕ್ಟ್ಗಳು ಏನು ಲೆವೆಲ್ ಅಂದರೆ ಜನ ನೋಡ್ಬಿಟ್ಟು ನಂಗೂ ಕೊಡ್ತೀರಾ, ನಂಗೂ ಒಂದು ತೋರಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಲೈಕ್ ಚಂದ್ರಪ್ರಭಾ ಅವ್ರಿಗೆ ಎನಿವೇ ಓಸಿನಲ್ಲಿ ಸಿಗ್ತೈತಿ ಎಲ್ಲ. ಬಟ್ ಅಷ್ಟು ಪ್ರಾಡಕ್ಟ್ಗಳು ನೋಡಿಲ್ಲ. ಯಾರಿಗೂ ಇಷ್ಟು ಪ್ರಾಡಕ್ಟ್ ಹಾಕೊಳ್ಳೋದು ಅಂತ. ಬಿಕಾಸ್ ಅವ್ರದ್ದು ಅಲ್ಲೇ ಒಂದು 1 hour 2 hours ಆಗ್ಬಿಡುತ್ತೆ ಬಾತ್ರೂಮಲ್ಲಿ. ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ರಿ, ಕಂಗ್ರ್ಯಾಚುಲೇಷನ್ ಹೇಳಲೇಬೇಕು ನಾವು. ಬಿಕಾಸ್ ಎಲ್ರಿಗೂ ಸಿಗದ ಆಪರ್ಚುನಿಟಿ ನಿಮ್ಗೆ ಸಿಕ್ಕಿತ್ತು. ಆ 1 ವೀಕಲ್ಲಿ ಈ ಮೂಮೆಂಟ್ ನನಗೆ ತುಂಬ ಖುಷಿ ಅನಿಸಿದೆ, ಈ ಒಂದು ಮೆಮೊರೇಬಲ್ ಬೆಸ್ಟ್ ಮೂಮೆಂಟ್ ನನ್ನ ಬಿಗ್ ಬಾಸ್ ಅಲ್ಲಿ ಅಂತಿದ್ರೆ ಯಾವುದಾದ್ರೂ ಇದೆಯಾ ಸರ್? ಐ ಥಿಂಕ್ ಬೆಸ್ಟ್ ಮೊಮೆಂಟ್ಸ್ ಅಂದರೆ ಇವರು ಕರಿಬಸಪ್ಪ ಅವರು ಮಲಗಾದ್ಮೇಲೆ ನಾನು ಎದ್ದು ಹೋಗಿ ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ. ಅದು ನಂಗೆ ತುಂಬ ಇಷ್ಟವಾದ ಮೊಮೆಂಟ್ಸು. ಅಟ್ಲೀಸ್ಟ್ ಅವಾಗ ಹೇಳ್ಕೊತಾ ಇದ್ದೆ ನಾನು ಯಾರು, ಏನು ಮಾಡ್ತೀನಿ, ಎಲ್ಲಿಂದ ಬರ್ತೀನಿ ಅಂತ. ಆ ಥರದ ಮಾತುಗಳು, ಕಾನ್ವರ್ಸೇಷನ್ಸ್ ಎಲ್ಲ ನಡೀತಾ ಇತ್ತು. ಅದು ಬೆಸ್ಟ್ ಮೊಮೆಂಟ್ಸ್ ಅಂತ ಹೇಳ್ಬೋದು. ಕಾಕ್ರೋಚ್ ಸುದಿ ಜೊತೆ ಸೇರ್ಕೊಂಡು ಕಾಲು ಎಳಿತಾ ಇದ್ದೆ, ಸತೀಶ್ ಅವ್ರದ್ದು ಮತ್ತು ಬಸಪ್ಪ ಅವ್ರ ಕಾಲೆಲ್ಲ ಎಳಿತಾ ಇದ್ವಿ. ಅದು ಒಂದು ಏರಿಯಾ ಹುಡುಗರು ಸ್ಟೈಲಲ್ಲಿ ಆ ಒಂದು ತಲೆಹರಟೆ ಎಲ್ಲ ನಡೀತಾ ಇತ್ತು. ಅದು ಒಂಥರ ಒಂದು ಬೆಸ್ಟ್ ಮೂಮೆಂಟ್, ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಬೋದು. 1 ವಾರ ತುಂಬ ಕಮ್ಮಿ. ಕಂಗ್ರ್ಯಾಚುಲೇಷನ್ ಸರಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲವೇ ಇಲ್ಲ, ಚೂರು ಇಲ್ಲ. ಅದು ಹಸಿವು ಇನ್ನೂ ಕಂಪ್ಲೀಟೇ ಆಗಿಲ್ಲ, ಒಂದು ತುತ್ತು ಬಂದಿಲ್ಲ ಅಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇದು ನನಗೆ ವರ್ಸ್ಟ್ ಮೂಮೆಂಟ್, ಇದು ಇರಬಾರ್ದಿತ್ತು ಈ ಮೂಮೆಂಟ್ ಅಂತ ಇದ್ರೆ ಯಾವುದು? ಐ ನೋ ಯಾವ್ದು ಬರ್ಬೋದು ಅಂತ ಹೇಳಿ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಸರ್. ಲೆಟ್ಸ್ ಸಿ. ಅಲ್ಲ, ಜಂಟಿಯಾಗಿ ಕಳ್ಸಿರೋದೇ ಬ್ಯಾಡ್ ಮೂಮೆಂಟ್ ಅಂತ. ಅದು ಆ್ಯಕ್ಚುಲಿ ನಿಜ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಕೂಡ ಅದು ಜಂಟಿ ಇದು ತೆಗೆದುಬಿಟ್ರು ಸುದೀಪ್ ಸರ್ ಅಲ್ಲಿ ಬಂದಿದ್ದೆ. ಅವಾಗ ತುಂಬ ಖುಷಿ ಆಗ್ಬಿಡ್ತು. ಅವಾಗ ಒಂಥರ ಫ್ರೀಡಮ್, ಮನಸ್ಸಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಂತ. ಬಟ್ ಐ ಥಿಂಕ್ ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ಸ್ ಅಂದರೆ ಈಗ ಹೈಂಡ್ ಸೈಟ್ ನೋಡಿದ್ರೆ ಹೌದು, ಅದು ಜಂಟಿನಲ್ಲಿ ಅವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ಸ್ ಅನಿಸುತ್ತೆ. ಬಟ್ ಐ ಥಿಂಕ್ ಅಲ್ಲಿ ಮನೇಲಿ ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ಸ್ ಯಾವುದು ಅಂದರೆ
ಎಲ್ಲರೂ ಬಂದು ನಾಮಿನೇಟ್ ಮಾಡಿ 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 ಟಾರ್ಗೆಟ್ ಮಾಡಿಬಿಟ್ರಲ್ಲ, ಅದು ಒಂದು ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ಸ್ ನನಗೆ ಅಂತ. ಅದು ಮುಗ್ದಾದ್ಮೇಲೆ ಸಿಕ್ಕಾಬಡೆ ಕೋಪ ಬಂದ್ಬಿಡ್ತು. ಏನು ಗುರು ಹಿಂಗೆ ಮಾಡ್ತಾರೆ, ಮೋಸ ಇದು, ಮೋಸದ ಆಟ ಅಂತ. ಅಲ್ಲಿವರೆಗೂ ಕೂಗ್ತಾ ಇರಲಿಲ್ಲ, ಬಟ್ ಅದಾದಮೇಲೆ ಸ್ವಲ್ಪ ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಜೋರಾಗಿ ಕೂಗೋದು ಇದೆಲ್ಲ ಮಾಡಿದೆ. ಬಿಕಾಸ್ ಜೆನ್ಯೂನ್ಲಿ ನನಗೆ ಅನ್ಫೇರ್ ಅನಿಸ್ತು, ತುಂಬ ಅನ್ಫೇರ್ ಅನಿಸ್ತು. ಸೊ ಅದಕ್ಕೆ ಇದು ಮಾಡಿದೆ. ಸೊ ಐ ಥಿಂಕ್ ಒನ್ ಆಫ್ ದ ವರ್ಸ್ಟ್ ಮೂಮೆಂಟ್ಸ್ ಆ ನಾಮಿನೇಷನ್ ಟೈಮ್ ಇದ್ದದ್ದು. ಈಸಿ ಟಾರ್ಗೆಟ್ ಮಾಡಿಬಿಟ್ರು ಒಬ್ಬರನ್ನ ಅಂತ. ಬಿಗ್ ಬಾಸ್ ಮನೆಗೆ ಯಾವುದೇ ಒಂದು ಕಂಟೆಸ್ಟೆಂಟ್ ಹೋದ್ರೂ ಕೂಡ ಬಂದು ನೆಕ್ಸ್ಟ್ ಹೇಳ್ತಾರೆ, ನಾನು ಬಿಗ್ ಬಾಸ್ ಮನೇಲಿ ಇದನ್ನು ಕಲಿತೆ, ಇದು ಚೇಂಜ್ ಮಾಡ್ಕೊಂಡೆ ಅನ್ನುವಂಥದ್ದು. ನೀವೇನಾದರೂ ಬಿಗ್ ಬಾಸ್ ಮನೆಯಿಂದ ಕಲಿತು ಹೊರಗೆ ಬಂದಿರೋದಿದೆಯಾ? ಒಂದು ವಾರ ಇದ್ದಿದ್ದು ನಾನು ಅಷ್ಟೇ. ಬಟ್ ಆಚೆ ಬಂದ ಮೇಲೆ ಐ ಥಿಂಕ್ ಒಂದು ವಿಷಯ ಏನು ಅಂದರೆ, ನನ್ನ ಸ್ಲೀಪ್ ಸೈಕಲ್ಲು ಸ್ಕೆಡ್ಯೂಲ್ ಎಲ್ಲ ಚೇಂಜ್ ಆಯಿತು. ಆ ಸ್ಕೆಡ್ಯೂಲ್ ಪ್ರಕಾರ ನಾನು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಮಾತಾಡಬೇಕಾದ್ರೂ ಕೂತ್ಕೊಂಡು ಮಾತಾಡ್ತೀನಿ ನಾನು. ಬಿಕಾಸ್ ಆ ಮನೇಲಿ ಆ ಥರದ್ದು ಟ್ರೈನಿಂಗ್, ಊಟ ಇಲ್ಲದೆ ನಿದ್ದೆ ಇಲ್ಲದೆ ಏನು ಬೇಕಿರೋ ಮಾಡಿಸ್ಬೋದು ನಮ್ಮ ಕೈಯಿಂದ ಅಂತ. ಆ್ಯಂಡ್ ಫೋನ್ ಕಡೆಗೆ ಆ ಲೆವೆಲ್, ಆ ಒಂದು ಮೇ ಬಿ ಇದು ಜಾಸ್ತಿ ಆಗ್ಬೋದು, ಐ ಡೋಂಟ್ ನೋ. ಬಟ್ ಈಗ ವಾಪಸ್ ಬಂದಿದ್ದೆ, ಫೋನ್ ಯೂಸ್ ಮಾಡಬೇಕು ಅಂತಲೇ ಅನಿಸಿಲ್ಲ ನನಗೆ. ಮನುಷ್ಯರ ಜೊತೆ ಜಾಸ್ತಿ ಮಾತಾಡಬೇಕು ಅನಿಸ್ತು, ಈ ಜಾಸ್ತಿ ಕಾನ್ವರ್ಸೇಷನ್ಸ್ ಮಾಡಬೇಕು ಇನ್ ರಿಯಲ್ ಅನಿಸ್ತು ನನಗೆ. ಫೋನ್ ತುಂಬ ಕಮ್ಮಿ, ಫೋನ್ ಬಂದಿದ್ದೆ ಸ್ವಲ್ಪ ಕಮ್ಮಿ ಆಗೋಯ್ತು. ಫೋನ್ ಯೂಸೇಜ್ ಜಾಸ್ತಿ ಆಗಬಹುದು ಬಿಕಾಸ್ ನನ್ನ ಕೆಲಸ ಇರೋದೇ ಅದರಲ್ಲಿ ಈಗ. ಸೊ ಯು ನೆವರ್ ನೋ. ಬಟ್ ಐ ಥಿಂಕ್ ಮೇನ್ಲಿ ಫೋನ್ ಮತ್ತಿದ್ದು. ಅದು ಬಿಟ್ಟರೆ ಮನೆ ಕೆಲಸ ಮುಂಚೆ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ಮನೆ ಕೆಲಸ ಯಾಕೆ ಮಾಡಬೇಕು ಅನಿಸ್ತಾ ಇತ್ತು. ಅಲ್ಲಿ ಹೋಗಿ ಮಾಡಾದ್ಮೇಲೆ ಏನು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಅನ್ನುವಂತಹ ಒಂದು ಜೋಶ್ ಇದೆ, ಛಲ ಇದೆ. ಆ್ಯಂಡ್ ಫ್ಯಾಮ್ಲಿ ಜೊತೆ ವಾಪಸ್ ಬಂದಿದ್ದೀನಿ, ಅದು ಖುಷಿ ನನಗೆ, ಇನ್ನೇನು ಬೇಕಿಲ್ಲ. ನಾನು ಇವಾಗ ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ ಸರ್, ನಿಮ್ಗೆ ಏನು ಅನ್ಸುತ್ತೆ ಆ ವಿಡಿಯೋದ ಬಗ್ಗೆ ಹೇಳಬೇಕು ನನಗೆ, ಆಯ್ತಾ? ಬಗ್ಗಿಸ್ತಾನಂತೆ ಚಪಾತಿ, ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಬಗ್ಸಕ್ಕೆ. ಒಂದಿನ ಮನೇಲಿ ಮಾಡಿಲ್ವಲ್ಲಪ್ಪ ನೀನು. ಬಿಗ್ ಬಾಸ್ ತುಂಬ ಥ್ಯಾಂಕ್ಸ್ ನಿಮಗೆ. ಇವ್ರು ಏನೆಲ್ಲ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಚಪಾತಿ ಮಾಡ್ತಾ ಇದ್ದಾರೆ, ಮನೆ ಒರೆಸ್ತಾ ಇರೋದು, ದೇವರಿಗೆ ಕೈ ಮುಗ್ತಾ ಇರೋದು, ಒಂದ್ಸಲಿನೂ ಮನೇಲಿ ಮಾಡಿಲ್ಲ. ಅಮ್ಮನ ರಿಯಾಕ್ಷನ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನಾನು ಶೇರ್ ಮಾಡ್ತಾನೆ ಈ ವಿಡಿಯೋಸ್. ಸರ್, ಈ ರಿಯಾಕ್ಷನ್ಗಾಗಿರ್ಬೋದು, ಅಮ್ಮನ ವಿಡಿಯೋಗೆ ಏನು ಹೇಳ್ತೀರಾ? ಅಯ್ಯೋ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಆ್ಯಕ್ಚುಲಿ ಈ ವಿಡಿಯೋ ನಾನು ಬಂದಾದ್ಮೇಲೆ ನಮ್ಮ ಅಣ್ಣ ಫೋನ್ ಹ್ಯಾಂಡಲ್ ಮಾಡ್ತಿದ್ದ. ಸೊ ಈ ಥರದ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ರೆಡಿಯಾಗಿಟ್ಟಿದ್ರು. ಸೊ ಈ ವಿಡಿಯೋ ನೋಡಿದಾಗ ಸಡನ್ನಾಗಿ ಶಾಕ್ ಆಗಿಬಿಡ್ತು. ಬಿಕಾಸ್ ನಂಗೆ ಗೊತ್ತಿತ್ತು, ನಾನು 2-3 ಸಲ ಆವಾಗಲೇ ಕೆಲಸ ಮಾಡ್ತಾ ಇರಬೇಕಾದ್ರೇ ಕ್ಯಾಮ್ರಾ ನೋಡಿಬಿಟ್ಟು ಹೇಳ್ತಾ ಇದ್ದೆ ನಾನು, ಅಮ್ಮ ನೋಡಮ್ಮ ಇದೆಲ್ಲ ತುಂಬ ಖುಷಿಯಾಗಿರ್ತೀಯ, ಆನಂದ ಬಾಷ್ಪ ಎಲ್ಲ ಬರ್ತಾ ಇರುತ್ತೆ, ಅಷ್ಟು ಖುಷಿ ನಿಂಗೆ, ಐ ನೋ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೆಲ್ಲ. ಅಲ್ಲಿ ನಂಗೆ ಶೋ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಕೊಟ್ಟಿರೋ ಜವಾಬ್ದಾರಿ ಮಾಡಬೇಕು ಅಂತ ಅಷ್ಟೇ. ಸೊ ಪಟ್ಟಂತ ಕೆಲಸ ಮುಗಿಸ್ಬೇಡ ಅಂತ. ಸೊ ಏನೇ ಕೆಲಸ ಕೊಟ್ಟರು ಚೆನ್ನಾಗಿ ಮಾಡೋದು ಕೆಲಸ. ಸೊ ನಂಗೆ ಗೊತ್ತಿತ್ತು ಅಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಆಚೆ ಬಂದಿದ್ದೆ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಇಲ್ಲಿ ಬಂದಿದ್ದೆ ಆ ರಿಯಾಕ್ಷನ್ ವಿಡಿಯೋ ನೋಡಿದೆ, ಆವಾಗ ಓ ಸೂಪರ್ ಅನಿಸ್ತು. ಇನ್ಸ್ಟಾಗ್ರಾಮಲ್ಲಿ ತುಂಬ ಫ್ಯಾನ್ ಪೇಜ್ಗಳು ಕೂಡ ಆಗಿದೆ, ಹುಡುಗಿ ಫ್ಯಾನ್ಸ್ಗಳು ಜಾಸ್ತಿ ಆಗಿದೆ ಅಂತ, ಹೌದಾ ಸರ್? ಫ್ಯಾನ್ ಪೇಜ್ಗಳಾಗಿದೆ, ಹುಡುಗಿ ಫ್ಯಾನ್ಸು ಇನ್ನೂ ಬಂದಿಲ್ಲ. ನೀವು ಹೇಳಿ, ಐ ಡೋಂಟ್ ನೋ. ನಂಗೆ ಹುಡುಗಿ ನೀವು ಲೈಕ್ ಬಟನ್ ಮಾಡಿ, ಅಮಿತ್ ಅವ್ರು ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳಿ ನಾವು ನೋಡಿರೋದಿದಪ್ಪ. ಏನು ಹೇಳ್ತೀರಾ? ಹುಡುಗಿ ಫ್ಯಾನ್ಸ್ ಆಗಿದ್ರೆ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಹುಡುಗಿರಿಂದ ಅಟೆನ್ಷನ್ ಸಿಗ್ತಾ ಇದೆ. ಹಂಗೆಲ್ಲ ಸಿಗಲ್ಲ ಅಟೆನ್ಷನ್, ನಮ್ಮಂಥ ಸಿಂಗಲ್ ಹುಡುಗರಿಗೆಲ್ಲ ಸಿಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ, ಹಿಂಗಾದ್ರೂ ಅಟೆನ್ಷನ್ ಸಿಗುತ್ತಲ್ಲ. ಇಷ್ಟೆಲ್ಲ ಬಿಗ್ ಬಾಸ್ಗೆ ಹೋಗಿ ಬರಬೇಕಾ ನೀವೆಲ್ಲ ನನ್ನ ಇಷ್ಟಪಡಬೇಕು ಅಂದರೆ? ಆಯ್ತು ಬಿಡಿ, ಮುಗಿಸ್ಕೊಂಡ್ಬಂದೆ, ಈಗ ನಿಮಗೋಸ್ಕರನೇ ಮಾಡಿದ್ದು. ಸರ್, ಸಿಂಗಲ್ ಲೈಫ್ ಅಂತ ಬಂದಾಗ, ಸಿಂಗಲ್ ಬಾಯ್ಸ್ ಅಂತ ಬಂದಾಗ ಅವ್ರು ಪಡುವಂತಹ ಕಷ್ಟಗಳು ಯಾವುದು ಅಂತ ಹೇಳಿ ನಿಮ್ಮ ಪ್ರಕಾರ? ಇಲ್ಲ, ಸಿಂಗಲ್ ಬಾಯ್ಸ್ ಎಲ್ಲ ಏನು ಕಷ್ಟ ಎಲ್ಲ ಪಡಲ್ಲ, ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ರಿಲೇಷನ್ಶಿಪ್ಪಲ್ಲಿ ಇರೋರೇ ಓದಾಡೋದು ಸೀರಿಯಸ್ ಆಗಿ. ಸಿಂಗಲ್ ಹುಡುಗರಿಗೆ ಅದೆಲ್ಲ ತಲೆನೋವು ಇರಲ್ಲ. ಅವಾಗವಾಗ ಮಳೆ ಗಿಳೆ ಬಂದಾಗ ಅಯ್ಯೋ ಯಾರಾದರೂ ಇದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಸಿಂಗಲ್ ಹುಡುಗರಿಗೆ ಇದೆಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ. ಇಟ್ಸ್ ಓಕೆ, ರಿಲೇಷನ್ಶಿಪ್ಪೇ ಬೇಡ. ಸಿಂಗಲ್ ಹುಡುಗಿರಿಗೆ ಬೇರೆ ಥರ ಇರ್ಬೋದು, ಬಟ್ ಸಿಂಗಲ್ ಹುಡುಗರಿಗೆ ಇಟ್ಸ್ ಓಕೆ, ನಡೆಯುತ್ತೆ, ಪರವಾಗಿಲ್ಲ. ಏನಾದ್ರು ಬೇಜಾರು ಗೀಜಾರಾದರೆ, ಏನಾದ್ರು ಯಾರ ಜೊತೆ ಮಾತಾಡಿಸ್ಬೇಕಾದ್ರೆ ಬಾಯ್ಸ್ನೆಲ್ಲ ಕರೆಸ್ಬಿಟ್ಟು ಕೂತ್ಕೊಂಡು ತಲೆ ಹಟ್ಟೆ ಮಾಡೋದು, ಕಾಫಿ ಟೀ ಕುಡ್ಕೊಂಡು ಮಾತಾಡೋದು, ಗೇಮಿಂಗ್ ಮಾಡೋದು, ಅದೆಲ್ಲ ಮಾಡ್ತೀವಿ. ಪರವಾಗಿಲ್ಲ, ಇಟ್ಸ್ ಓಕೆ, ಇಟ್ಸ್ ಮ್ಯಾನೇಜಬಲ್. ಸಿಗೋರು ಸಿಗ್ತಾರೆ ಒಂದಲ್ಲ ಒಂದಿನ. ಅಲ್ಲಿವರೆಗೂ ಆರಾಮಾಗಿ ವೆಯ್ಟ್ ಮಾಡೋಣ ಅಂತ. ಅರ್ಜೆಂಟಾಗಿ ಹೋಗಿ ಯಾಕೆ ಅಪ್ಲಿಕೇಶನ್ ಹಾಕೋದು ಅಂತ. ನಾನು ಇವಾಗ ಕೆಲವೊಂದು ಫನ್ನಿ ಕ್ವಶನ್ಸ್ ಕೇಳ್ತೇನೆ ನಿಮಗೆ, ಆಯ್ತಾ? ಸೊ ನೀವು ಅದಕ್ಕೆ ಫನ್ನಿ ಆಗಿ ಆನ್ಸರ್ ಮಾಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಏನಾದರೂ ನಿಮ್ಮ ಕಡೆ ತಿರುಗಿದ್ರೆ ನೀವು ಯಾವ ರೀತಿ ಅದಕ್ಕೆ ವಿಚಿತ್ರವಾಗಿರುವಂತಹ ರಿಯಾಕ್ಟ್ ಕೊಡ್ತಾ ಇದ್ರಿ? ಬಿಗ್ ಬಾಸ್ಗೆ ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನ ಕಾರ್ಟೂನ್ ತರ ಧ್ವನಿ ಬಂದ್ರೆ ಆ ಕಾರ್ಟೂನ್ ಅನ್ನು ನೀವು ಯಾರ ತರ ಕಾರ್ಟೂನ್ ಬಂದಿದ್ರೆ ಯಾರಿಗೆ ಅದನ್ನು ಪ್ರೆಸೆಂಟ್ ಮಾಡ್ತೀರಾ, ಆ ಕಾರ್ಟೂನ್ ವಾಯ್ಸ್ ಅನ್ನು ಅಂತ ಹೇಳಿ? ಕರಿಬಸಪ್ಪ, ಕಂಪ್ಲೀಟ್ ಕಾರ್ಟೂನ್ ವಾಯ್ಸ್.
ಅಲ್ಲ ಅವ್ರು ಮಾತಾಡೋ ಸ್ಟೈಲೇ ಬ್ರದರ್ ಬನ್ನಿ 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 ಬಾತ್ರೂಮ್ ಅರ್ಜೆಂಟ್ ಆಗ್ತದೆ, ಅವ್ರಿಗೆ ಅರ್ಜೆಂಟ್ ಆಗಿದೆ, ಸಡನ್ ಆಗಿ ಚೇಂಜ್ ಆಗ್ಬಿಡುತ್ತೆ ವಾಯ್ಸು. ಅಲ್ಲಿವರೆಗೂ ಜೀವನ ಅನ್ನೋದು ಸುಮ್ಮನೆ ಅಲ್ಲ, ಹಸಿವು ಅನ್ನೋದು ಎಲ್ರಿಗೂ ಇರುತ್ತೆ ಅಂತ ಏನೋ ಅವ್ರ ಸ್ಟೈಲಲ್ಲಿ ಮಾತಾಡ್ತಾರೆ. ಬಟ್ ಬಾತ್ರೂಮ್ ಅರ್ಜೆಂಟ್ ಆಗಿದೆ, ಅದಾಗಿದೆ, ಬ್ರದರ್ ಬನ್ನಿ 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 ಬಾತ್ರೂಮ್ ಬನ್ನಿ 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 ಬನ್ನಿ. ಇರಿಯೋಣ ಏನಾಯ್ತು ಸ್ವಲ್ಪ ಇರಿ ಮಾತಾಡ್ತಾರೆ, ಇಲ್ಲ 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 ಬನ್ನಿ 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 ಆಗ್ತದೆ, ಅಲ್ಲೇ ಹೋಗ್ಬಿಡ್ತಾರೆ ಅಂತ ಭಯ ನನಗೆ. ಸೊ ಅದಕ್ಕೆ ಆಯ್ತಣ್ಣ ಬನ್ನಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಕಾರ್ಟೂನ್. ಬಿಗ್ ಬಾಸ್ ಮನೆಯಿಂದ ಒಂದು ಐಟಮ್ ಒಂದು ನೀವು ಕದ್ಕೊಂಡು ಬರ್ತಾ ಇದ್ರೆ ಅದು ಯಾವ ಐಟಮ್, ಅದನ್ನ ನೀವು ದೈನಂದಿನ ದಿನದಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ರಿ ಅನ್ನುವಂಥದ್ದು. ಬಿಗ್ ಬಾಸ್ ಮನೆಯಿಂದ ಒಂದು ಐಟಮ್ಮ, ಯಾವ ಐಟಮ್ನ ಕದ್ಕೊಂಬರ್ಬೋದು ಅಲ್ಲಿ? ಅಲ್ಲಿ ಏನು ಕಳ್ತನ ಮಾಡ್ಕೊಂಡು ಬರುವಂಥದ್ದು ಅಂಥದ್ದು ಏನು ಫ್ಯಾನ್ಸಿ ವಿಷಯ ಏನೂ ಇಲ್ಲ ಆ್ಯಕ್ಚುಲಿ. ಏನಾದರೂ ಒಂದು ಥಿಂಗ್ಸ್ ತಗೊಂಡು ಬರಬೇಕು, ನಾನು ಅದನ್ನು ಡೈಲಿ ಯೂಸ್ ಮಾಡಬೇಕು ಅಂತಿದ್ರೆ ಯಾವುದು ಅಂತ ಹೇಳಿ. ಅಲ್ಲಿಂದ ಒಂದು 3-4 ಕ್ಯಾಮ್ರಾ ತೊಗೊಂಬರ್ತೀನಿ. ಡೈಲಿ ಕ್ಯಾಮ್ರಾ ತೊಗೊಂಬಂದು ಕ್ಯಾಮ್ರಾ ನೋಡ್ತೀನಿ, ಯಾಕೆ ನನ್ನ ನೋಡಿಲ್ಲ, ಯಾಕೆ ಹುಡುಗಿರ ಕಡೆ ಮಾತ್ರ ತಿರುಗಿಸ್ತೀಯ ನೀನು, ಯಾಕೆ ನಾನು ಬಂದು ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಹುಡುಗಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವಳ ಕಡೆನೇ ಡೈರೆಕ್ಟಾಗಿ ತಿರುಗಿಸ್ತೀಯಲ್ಲ, ಯಾಕೆ ಹಿಂಗೆ ಮಾಡ್ತೀಯ ಅಂತ ಕ್ಯಾಮ್ರಾಗೆ ಕ್ಲಾಸ್ ತೊಗೊತಾ ಇದ್ದೆ ನಾನು ಕರ್ಕೊಂಬಂದು. ಇನ್ನೊಂದು, ಬಿಗ್ ಬಾಸ್ ಅಲ್ಲಿ ಪರ್ಸನಲ್ ಶೆಫ್ ಯಾರಾದ್ರೂ ಇಡ್ತಾ ಇದ್ರೆ ಅದನ್ನ ನೀವು ಅವರನ್ನು ನೀವು ಮನೆಗೆ ಕರ್ಕೊಂಡು ಬರ್ಬೇಕು, ನಿಮ್ ಜೊತೆನೆ ಇರಿಸ್ಬೇಕು ಅಂತ ಇದ್ರೆ ಯಾವ ಶೆಫ್? ಎನಿ ಡೇ ಮಂಜು ಭಾಷಣಿ ಅವರು ಎನಿ ಡೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇದ್ದಿದ್ದ ದಿನಸಿಗಳಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ರು, ಅಡುಗೆ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಅಂತ ಹೇಳಿ ಬಂದಾಗ ಯಾವುದಾದೊಂದು ಸಾಂಗ್ ಹಾಡಿ ಎಲಿಮಿನೇಷನ್ ಇಂದ ಪಾರಾಗಬೇಕು ಅಂತಿದ್ರೆ ನೀವು ಯಾವ ಸಾಂಗ್ ಹಾಡಿ ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಅಲ್ಲೇ ಉಳಿತಾ ಇದ್ರಿ ಅನ್ನುವಂಥದ್ದು? ಯಾವ ಸಾಂಗ್ ಹಾಡಿ ಅಂತನಾ? ನಾವು ಮನೆಗೆ ಹೋಗೋದಿಲ್ಲ, ನಮ್ಗೆ ಬಾಗ್ಲು ತೆರೆಯೋದು ಬೇಡ, ಅದೇ ಹಾಡಾಡ್ತೀನಿ. ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಬಿಗ್ ಬಾಸ್ ನಿಮಗೆ ಟಾಸ್ಕ್ ಎಲ್ಲ ಕೊಡ್ತಾರೆ. ಅಮಿತ್ ಅವರಿಗೆ ಏನೊಂದು ಸ್ಪೆಷಲ್ ಪವರ್ ಬಂತಪ್ಪ ಬಿಗ್ ಬಾಸ್ಗೆ ಟಾಸ್ಕ್ ಕೊಡುವಂಥದ್ದು. ಏನು ಕೊಡ್ತಾ ಇದ್ರಿ ನೀವು ಬಿಗ್ ಬಾಸ್ಗೆ ಟಾಸ್ಕ್? ಬಿಗ್ ಬಾಸ್ಗೆ ಒಂದು ಟಾಸ್ಕ್ ಕೊಡಬೇಕು ಅಂದರೆ ಬಿಗ್ ಬಾಸಿನ ಎಲ್ಲ ಎಮೋಷನ್ಗಳನ್ನು ಆಚೆ ಹಾಕೋಕ್ಕೆ ಒಂದು ಟಾಸ್ಕ್ ಕೊಡ್ತಾ ಇದ್ದೆ. ಅಂದರೆ ಬೇರೆ ಬೇರೆ ಧ್ವನಿ ಮಾಡಿಬಿಟ್ಟು ಮಾತಾಡಿ ಬಿಗ್ ಬಾಸ್, ನಿಮ್ಮ ಧ್ವನಿ ಬಿಟ್ಟು ಅಂತ. ಈಗ ಬಿಗ್ ಬಾಸ್ ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಬಿಗ್ ಬಾಸ್ ನಿಮಗೆ ಸುಸ್ತಾದಾಗ ಯಾವ ಥರ ಮಾತಾಡ್ತೀರಾ? ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತ ಆ ಥರದ್ದು ಅವ್ರ ವಾಯ್ಸ್ಗಳೆಲ್ಲ ಬೇರೆ ಬೇರೆ ರೀತಿನಲ್ಲಿ ಚೇಂಜ್ ಮಾಡೋದು. ಬಿಗ್ ಬಾಸ್ ಒಂದು ಸಾಂಗ್ ಆಡಿ ನೀವು, ನಮಗೋಸ್ಕರ ಬೇಜಾರಾಗ್ತಾ ಇದೆ ಅಂತ. ಸೊ ಬಿಗ್ ಬಾಸ್ ಜೊತೆನೇ ಮಾತಾಡ್ತಾ ಇದ್ರೆ ಬಿಗ್ ಬಾಸ್ಗೆ ಡೌಟೇ ಬರಲ್ಲ ಇವ್ನು ಮಾತಾಡ್ತಿಲ್ಲ ಅಂತ. ಅದು ಮಾಡಿಸ್ತಾ ಇದ್ದೆ ನಾನು. ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾಂಟಿಕ್ ಒಂದು ಚಾಪ್ಟರ್ ಇದೆ ಅಂತ ಹೇಳಿದ್ರಿ ನೀವು ಇಡ್ತಾ ಇದ್ರೆ. ಬಿಗ್ ಬಾಸ್ ಮನೇಲಿ ಅಮಿತ್ ಅವ್ರು ಇಡ್ತಾ ಇದ್ರೆ ಸ್ಪಂದನ ಜೊತೆ ಏನೋ ನೋಡ್ಬೋದಿತ್ತು ನಾವು, ಒಂದು ರೊಮ್ಯಾಂಟಿಕ್ ಚಾಪ್ಟರ್ ಓಪನ್ ಆಗ್ತಾ ಇತ್ತು, ಹೌದಾ? ಮೇ ಬಿ ಆಗ್ತಾ ಇತ್ತು. ಅಂದರೆ ಕ್ರಶ್ ಇತ್ತು, ರೊಮ್ಯಾಂಟಿಕ್ಕು ಲವ್ ಅನ್ನೋ ತುಂಬ ದೊಡ್ಡ ಪದ ಅದು. ಅಲ್ಲಿ ಹೇಳಿದ್ರು ಮನೆಯಲ್ಲಿ 3 ವಾರದಲ್ಲೇ ಈ ಸತಿ ಫೈನಲ್ ಇದೆ. ಸೊ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ತಲೆಯಲ್ಲಿ ಹೋಗ್ತಾ ಇರುವಂಥದ್ದು ಅಲ್ಲಿದ್ದ ಕಂಟೆಸ್ಟೆಂಟ್ಗಳನ್ನೆಲ್ಲನೂ ಕೂಡ ರೀಕ್ರಿಯೇಟ್ ಮಾಡ್ತಾರೆ, ಬೇರೆಯವ್ರನ್ನ ಹಾಕ್ತಾರೆ ಅನ್ನುವಂಥದ್ದು. ಸೊ ಇದಕ್ಕೆ ನೀವೇನಾದ್ರೂ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ಈ ಸಲ ಶೋ ಕಾನ್ಸೆಪ್ಟ್ ಸಿಕ್ಕಾಬಡೆ ಡಿಫ್ರೆಂಟ್ ಆಗಿದೆ. ಅಂದರೆ ಅದು ಕೆಲವು ಜನರಿಗೆ ವರ್ಕೌಟ್ ಆಗಬಹುದು, ತುಂಬ ಜನರಿಗೆ ವರ್ಕೌಟ್ ಆಗಲ್ಲ. ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಜನರಿಗೆ ಕಷ್ಟ ಆಗುತ್ತೆ. ನನಗೆ ಇಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಗೊತ್ತಿರಲಿಲ್ಲ ಆ ಶೋ ಕಾನ್ಸೆಪ್ಟ್, ಜಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್. ಮೇ ಬಿ ನಂಗೆ ಮಾತ್ರ ಪರ್ಸ್ನಲ್ ಆಗಿ ಇದಾಗಿದ್ದು. ಬಟ್ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ಈ ಥರದ್ದೇನೋ ಮುಂಚೆನೇ ಒಂದು ಫಿನಾಲೆ ಮಾಡ್ತಾ ಇದ್ದಾರೆ. ಅದು ರೆಸ್ಪಾನ್ಸ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಜನರಿಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು. ನಾನು ಹೇಳ್ತಾ ಇಲ್ಲ, ನಾನು ಇನ್ನೂ ಬಿಗ್ ಬಾಸ್ ನೋಡೋಕ್ಕೆ ಶುರು ಮಾಡಿಲ್ಲ, ವಾಪಸ್ ಬಂದಮೇಲೆ ಎಪಿಸೋಡ್ ನೋಡ್ತಾ ಇಲ್ಲ. ಬಟ್ ನೋಡಿದವ್ರು ತುಂಬ ಜನ ಈ ಸಲ ಮಜಾ ಇಲ್ಲ, ಈ ಸಲ ಸಿಕ್ಕಾಪಟ್ಟೆ ಬೋರಿಂಗ್ ಇದೆ ಅಂತ. ಸೊ ಆ ಥರದ್ದು ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಐ ಥಿಂಕ್ ಅವ್ರಿಗೆ ಕ್ಲಿಯರ್ಲಿ ಫಸ್ಟ್ ಹಂತದಲ್ಲೇ ಗೊತ್ತಾಗ್ಬಿಡಿದೆ. ಸೊ ನೋಡೋಣ ಅವ್ರು ಯಾವ ಥರ ಇದು ಮಾಡ್ತಾರೆ. ಫೈನಲ್ಸ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಒಂದು ರೇಟಿಂಗ್ ಯಾವ ಥರದ್ದು ಎಲ್ಲಿ ಬಂದಿದೆ ಅಂತ. ಅದ್ರ ಬೇಸಿಸ್ ಮೇಲೆ ಅವ್ರು ತೊಗೊತಾರೆ. ಬಟ್ ನನಗೆ ಈ ಜಂಟಿ ಕಾನ್ಸೆಪ್ಟ್ ವರ್ಕೌಟ್ ಆಗಿಲ್ಲ, ವೆರಿ ಅನ್ಫಾರ್ಚುನೇಟ್. ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ತಾರೆ ಅಂತಿದ್ರೆ ಇವ್ರೆ ಅಂತ ಹೇಳಿ ನಿಮ್ಮ ಪ್ರಕಾರ ಯಾರು? ಜಾನ್ವಿ. ಆ್ಯಕ್ಟಿವ್ ಇಲ್ಲ, ಅಷ್ಟು ಆ್ಯಕ್ಟಿವ್ ಇಲ್ಲ, ಪರ್ಫಾರ್ಮೆನ್ಸು ಏನೂ ಇಲ್ಲ. ಈಗ ಏನೋ ಜಗಳ ಮಾಡೋದು ಅದು ಏನೋ ಇದು ಮಾಡೋದೇನೋ ಶುರು ಆಗಿದೆ. ಮೊನ್ನೆ ಅದು ಇದು ನೋಡ್ತಾ ಇದ್ದೆ, ಪ್ರೋಮೋ ಏನೋ ನೋಡ್ತಾ ಇದ್ದೆ, ಪ್ರೋಮೋದೇನೋ ನೋಡ್ತಾ ಇದ್ದೆ. ಬಟ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಕೇಪಬಲ್ ಕ್ಯಾಂಡಿಡೇಟ್ ಅಂತ ಇಲ್ಲ. ಓಕೆ, ಬೈಟು ಮಾತು ವಿತ್ ಅಮಿತ್ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಟೈಮ್. ಆ ಒಂದು ನೀವು ಬೈಟು ಮಾತಲ್ಲಿ ನಿಮ್ದು ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ವಾ ಸರ್? ಒಬ್ರು ಸೆಲೆಬ್ರಿಟಿ ಬಂದ್ರೆ ಎಲ್ಲ ಸೆಲೆಬ್ರಿಟಿಗಳನ್ನು ಇಂಟರ್ವ್ಯೂ ಮಾಡಿದೀರಾ. ಸೊ ಇವಾಗ ನಿಮ್ಮನ್ನೆಲ್ಲರೂ ಕೂಡ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಹೌ ವಾಸ್ ಅ ಫೀಲ್ ನೌ? ಸಿಕ್ಕಾಪಡೆ ವಿಚಿತ್ರವಾಗಿದೆ. ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ತುಂಬ ಕಷ್ಟ. ಹೆಂಗೆ ಇಂಟರ್ವ್ಯೂ ಮಾಡ್ತಾರೆ ಇಷ್ಟು ಜನರ ಜೊತೆ, ಹೆಂಗೆ ಇಂಟರ್ವ್ಯೂ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತದೆ. ಅಂದರೆ ನಾನು ಆ ಕಡೆ ಸೈಡ್ ಕೂತ್ಕೊಳ್ಳೋದು,
ಇಲ್ಲಿ ಕುತ್ಕೊಂಡು ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆಯವ್ರ ಜೊತೆ ಇಂಟರ್ವ್ಯೂ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತದೆ. ನೆಕ್ಸ್ಟ್ ಯಾರ್ದಾದ್ರೂ ಇಂಟರ್ವ್ಯೂ ನಾನು ಮಾಡ್ತಾ ಇರ್ಬೇಕಾದ್ರೆ ನನಗೂ ಗೊತ್ತಾಗುತ್ತೆ ಸರ್ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಸಾರಿ ಅಂತ ಹೇಳ್ಬಿಡ್ತೀನಿ ಮುಂಚೆನೆ. ಸೊ ಎಲ್ಲೋ ಒಂದು ಕಡೆ ಐ ಫೀಲ್ ಸದ್ಯಕ್ಕೆ ಇಂಟರ್ವ್ಯೂಸ್ ಇದೆಲ್ಲ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ, ಬಟ್ ತಲೆಯಲ್ಲಿ ಆ ಒಂದು ಬೆಂಕಿ ಹಾಗೆ ಉಳ್ಕೊಂಡ್ಬಿಡಿದೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನ್ನಲ್ಲಿ. ಸೊ ಅದೊಂದು ಓಡ್ತಾ ಇದೆ ಸೈಡ್ ಬೈ ಸೈಡು. ಬಟ್ ಓಕೆ, ಐ ಥಿಂಕ್ ಇಟ್ಸ್ ಇಂಟರ್ವ್ಯೂ ಇಸ್ ಆಲ್ಸೋ ಗ್ರೇಟ್ ಸ್ಪೇಸ್ ಟು ಬಿ ಇನ್ ಅಂತ. ಅದು ತುಂಬ ಖುಷಿ ಆಗ್ತದೆ. ಕೆಲವು ಜನ ರಿಸರ್ಚ್ ಎಲ್ಲ ಮಾಡ್ಕೊಂಡು ಬಂದು ಏನೇನೋ ಇದ್ರ ಬಗ್ಗೆ ಹೇಳೋದು, ಇದ್ರ ಬಗ್ಗೆ ಮಾತಾಡೋದು, ಆ್ಯಂಡ್ ನೀವು ಆ ವಿಡಿಯೋ ಇದೆಲ್ಲ ತೋರಿಸಿದ್ದು, ಆಲ್ ಆಫ್ ದೋಸ್ ಥಿಂಗ್ಸ್ ಐ ಥಿಂಕ್ ವೆರಿ ಸ್ಪೆಷಲ್. ಅದು ಸಿಕ್ಕಾಪಟ್ಟೆ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಏನೋ ದಬಾಕಿದ್ದೀನಿ ಅನ್ಸುತ್ತೆ ಲೈಟಾಗೆ ಅಷ್ಟೇ. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಅಮಿತ್, ನೀವು ನಿಮ್ಮ ಸ್ಟೈಲಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಯಾವತ್ತು ನಾನೇ ಹೇಳ್ತಾ ಇರ್ತಾನೆ, ಇವತ್ತು ನಮಗೆ ಆರ್ ಜೆ ಅಂತ ಬಂದಾಗ ಆ್ಯಕ್ಚುಲಿ ನನಗೂ ಒಂದು ಆಸೆ ಇತ್ತಾಯ್ತಾ, ನಾನು ಆರ್ ಜೆ ಆಗ್ಬೇಕು, ಹಾಗೆ ಹೇಳ್ದ ಹಂಗೆ. ಇವತ್ತು ನೀವು ಸಿಕ್ಕಿದ್ದೀರಾ, ಸೊ ನಿಮ್ಮ ಸ್ಟೈಲಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ವೈಂಡ್ ಅಪ್ ಮಾಡಬೇಕು. ಹೌದು, ಇದು ಪಬ್ಲಿಕ್ ನೆಕ್ಸ್ಟ್ ಇನ್ ಅದ್ಭುತ ಇಂಟರ್ವ್ಯೂ. ಆರ್ ಜೆ ಅಮಿತ್ ಅವರ ಜೊತೆ ನಾಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಬಟ್ ಡೋಂಟ್ ವರಿ, ಎಲ್ಲೇ ಚಾನ್ಸ್ ಸಿಕ್ಕಿದ್ರು ಅವ್ರು ಕಾಣಿಸ್ಕೊಂತಾರೆ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಇವತ್ತಿನ ಇಂಟರ್ವ್ಯೂ ಸಿಕ್ಕಾಪಟ್ಟೆ ಮಜಾ ಆಯಿತು. ಆರ್ ಜೆ ಅಮಿತ್ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು, ಮುಂದೆ ಅವ್ರ ಲೈಫಲ್ಲಿ ಬೆಳಿಬೇಕು ಅಂದರೆ ಮುಸ್ಸಂಜೆ ಮಾತು ಸಿನಿಮಾದ ಹಾಡು, ಸೋನು ನಿಗಮ್ ಅವರ ಧ್ವನಿ, ಏನಾಗಲಿ ಮುಂದೆ ಸಾಗುನಿ ಹಾಡನ್ನ ಡೆಡಿಕೇಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬರು ಕಂಟೆಸ್ಟೆಂಟ್ ಸೆಲೆಬ್ರಿಟಿ ಜೊತೆ ಸಿಗೋಣ. ಅಲ್ಲಿವರೆಗೂ ನಾವು ಸೈನಿಂಗ್ ಆಫ್. ಸಖತ್ ಹಾಟ್ ಮಗ. ಎಸ್, ಥ್ಯಾಂಕ್ ಯು. ನಾನು ಆರ್ ಜೆ ಅಮಿತ್ ಜೊತೆ ಚೈತನ್ಯ. ಟೇಕ್ ಕೇರ್, ಬಾಯ್. ಇವತ್ತು ನಮ್ಮ ಜೊತೆಗೆ ಕ್ಯಾಮ್ರಾಮ್ಯಾನ್ ರುದ್ರೇಶ್ ಅವ್ರ ಜೊತೆ ಬಾಯ್.